ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಫಾರ್ಮ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನಾನು ಟೈಪ್ 1, ಟೈಪ್ 2, ಟೈಪ್ 3 ಅಂತ ಬರೆಸ್ತಾ ಇರ್ತೀನಿ, ಅದನ್ನ ಬರ್ಕೊಂಡು ಹೋಗಿ. ಓಕೆ, ಫಸ್ಟ್ ಒಂದು ಟೈಪ್ 1 ಬಂದ್ಬಿಟ್ಟು ಟೈಪ್ 1 ಫಾರ್ಮ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇದಕ್ಕೆ ಒಂದು ನೀವು ನೆನಪಿಟ್ಕೊಂಡ್ಬಿಡಬೇಕಾಗತ್ತೆ, ಆಗ್ಲೇ ನಾನು ಡಿರೈವೇಶನ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮೆಟ್ ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ. ವಾಟ್ ಫಾರ್ಮ್ ದಿಸ್ ಇಸ್? ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತರಿಸ್ಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ಇದಕ್ಕೆ ಜನರಲೈಸ್ಡ್ ಈಕ್ವೇಶನ್ ಬಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂತಂದ್ರೆ, ಸೊ ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ದಿಸ್ ಈಸ್ ದ ಈಕ್ವೇಶನ್. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಇನ್ನೊಂದು ರೀತಿನೂ ಬರೀಬಹುದು. ಏನಂತ? ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್. ಇದನ್ನ ಏನಂತ ಕರೆಯೋದು? ಸಮ್ ಆಫ್ ರೂಟ್ಸ್. ಎಸ್ ಇಂಟು ಎಕ್ಸ್ ಪ್ಲಸ್ ಇದು ಏನಂತ ಕರಿತೀವಿ? ಪ್ರಾಡಕ್ಟ್ ಆಫ್ ರೂಟ್ಸ್. ಆಯ್ತಾ? ಇದನ್ನ ಪಿ ಅಂತ ಕರಿತೀವಿ. ಸೊ ಯು ಕ್ಯಾನ್ ರೈಟ್ ದ ಈಕ್ವೇಶನ್ ಹೀಗೂ ಬರೀಬಹುದು. ಅರ್ಥ ಆಗ್ತಿದೆಯಲ್ಲ? ಇಲ್ಲ? ಎಸ್ ಆರ್ ನೋ? ಓಕೆ, ಹಿಂಗೆ ಕೊಟ್ಬಿಟ್ಟು ಫಾರ್ಮ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಯುಟಿಲೈಸ್ ದಿಸ್ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಎಸ್ ಆರ್ ನೋ? ಓಕೆ, ನೌ ವಿಲ್ ಡೂ ದಿಸ್. ಓಕೆ, ಟೈಪ್ 1 ಅಲ್ಲಿ ಈಗ ಪ್ರಾಬ್ಲಮ್ಸ್ ಕೊಡ್ತೀನಿ. ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಮಜಾ ಬರುತ್ತೆ. ಓಕೆ, ಸೊ ಫಾರ್ಮ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಫ್ ದೇರ್ sum and product R. Okay, first one minus 5 comma 6, second one 1/2 comma 3, third one 4 comma 5, fifth one minus 6 comma minus 7. Okay, next fourth one, fifth one √2 comma √3. ಈ ರೀತಿ ಕೊಡ್ತಾರೆ. ಇಫ್ ದರ್ ಸಮ್ ಅಂಡ್ ಪ್ರಾಡಕ್ಟ್ ಆರ್ ಅಂತ ಕೊಡ್ತಾರೆ. ದಿಸ್ ಇಸ್ ಟೈಪ್ 1. ವೆರಿ ಸಿಂಪಲ್. ಸಮ್ ಏನು? ದಿಸ್ ಈಸ್ ಯುವರ್ ಸಮ್ ಫಸ್ಟ್. ಎಸ್, ಇದು ದಿಸ್ ಈಸ್ ಯುವರ್ ಪ್ರಾಡಕ್ಟ್ ಪಿ. ಹೀಗೆ ಬರ್ಕೊಳ್ಳಿ, ಸಮ್ಮು ಪ್ರಾಡಕ್ಟ್. ನಾವು ಈಕ್ವೇಶನ್ ಏನು ಬರೀತೀರಾ? ನಿಮ್ಗೆ ಆಲ್ರೆಡಿ ಗೊತ್ತು. ಏನು? ಎಕ್ಸ್ ಸ್ಕ್ವೇರ್ ಮೈನಸ್ ಎಸ್ ಎಕ್ಸ್ ಪ್ಲಸ್ ಪಿ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಸ್ ಎಕ್ಸ್ ಪ್ಲಸ್ ಪಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಪಿ ಆಫ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಏನಿದೆ ಹಾಗೆ ಬರ್ಕೊಡಿ, ಮೈನಸ್ ಸಮ್ ಏನಿದೆ -5 ಇದೆ, -5 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಏನಿದೆ 6 ಇದೆ. ಎಸ್ ಆರ್ ನೋ? ಅರ್ಥ ಆಯ್ತಿದೆಯಾ? ಈಗ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ಓಕೆ, ನೆಕ್ಸ್ಟ್ ಹಾಗೆ ಸಾಲ್ವ್ ಮಾಡಿ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳು. ಎಸ್ ಏನಿದೆ ಬರ್ಕೊಳ್ಳಿ, ದಿಸ್ ಇಸ್ ಎಸ್, ದಿಸ್ ಇಸ್ ಪಿ. ಸೊ ಏನು ಬರುತ್ತೆ? ಪಿ ಆಫ್ ಎಕ್ಸ್ ಫಾರ್ಮಿಂಗಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಎಕ್ಸ್ ಪ್ಲಸ್ 3. ಓಕೆ, ಇದು ಬರ್ಕೊಳ್ಳಿ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 4 ಇದೆ -4 ಇಂಟು ಎಕ್ಸ್ ಪ್ಲಸ್ 5. ಓಕೆ, ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಮೈನಸ್ ಇದೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 6x ಮೈನಸ್ 7. ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಸ್ಟ್ ಈಕ್ವೇಶನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ √2x ಪ್ಲಸ್ 3. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ √2x ಪ್ಲಸ್ 3. ಡನ್. ಸೊ ದಿಸ್ ಈಸ್ ಫಸ್ಟ್ ಟೈಪ್. ಓಕೆ, ಈ ಥರ ಸಮ್ಸು ಕೇಳ್ತಾರೆ. ನೆಕ್ಸ್ಟ್ ಹೋಗೋಣ. ವಿಲ್ ಗೋ ಫಾರ್ ಸೆಕೆಂಡ್ ಟೈಪ್. ಓಕೆ, ಟೈಪ್ 2 ಇವಾಗ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಏನ್ ಸರ್ ಅದು ವೆರಿ ಇಂಪಾರ್ಟೆಂಟು? ಓಕೆ, ಏನ್ ಕೇಳ್ಬೋದು ಅಂತಂದ್ರೆ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್
between zeros and coefficient. Okay, find the relationship between zeros and coefficient of a polynomial. ಓಕೆ, ಆಗ್ಲೇ ಡಿರೈವೇಶನ್ ಅಲ್ಲಿ ಏನು ಮಾಡಿದೆ ಅದನ್ನೇ ಪ್ರಾಬ್ಲಮ್ ಆಗಿ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಹೇಳ್ಕೊಡ್ತೀನಿ ನೋಡಿ. ಡಿರೈವೇಶನ್ ಅರ್ಥ ಆಗಿದ್ರೆ ಇದೆಲ್ಲ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸಖತ್ ಈಸಿ ಕಾನ್ಸೆಪ್ಟ್. ಫಸ್ಟ್ ಸಮ್ ನಾನು ಕೊಡ್ತೀನಿ. x² + 7x + 10. ಎಲ್ರಿಗೂ ಫ್ಯಾಕ್ಟರೈಸೇಷನ್ ಬರುತ್ತೆ ಅಂತ ಅನ್ಕೋತೀನಿ ಮಕ್ಕಳ. ಓಕೆನಾ? ಸೊ ಫ್ಯಾಕ್ಟರೈಸೇಷನ್ ಮಾಡಬೇಕು. ಹೇಗೆ ಮಾಡ್ತೀರಾ ನೋಡಿ. ಮಿಡಿಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಿಲ್ ಟರ್ಮ್ಸ್. ಈ ಮಿಡಿಲ್ ಟರ್ಮ್ ಕೆಳಗೆ ಬರಬೇಕು 7, ಈ ಕಾರ್ನರ್ ಟರ್ಮ್ ಟಾಪ್ ಬರಬೇಕು 10. ಅರ್ಥ ಆಗ್ತಿದ್ಯಾ? ಈಗ ಯಾವ ಟೇಬಲ್ಸ್ ಇಂದ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಫಸ್ಟ್ 10 ಬರಬೇಕು. 10 ಬರೋದು ಯಾವುದು? 5 2s are 10. ಕರೆಕ್ಟಾ? 5 × 2 10 ಬರ್ತಿದ್ಯಾ? ಈಗ ನೆಕ್ಸ್ಟ್ 7 ಬರಬೇಕು, ಆ್ಯಡ್ ಮಾಡಬೇಕು. 5 + 2 ನೋಡಿ, ಸೇಮ್ ನಂಬರ್ ಇಂದ 2 ಆಗ್ಬೇಕು ಮಕ್ಕಳ. 2 ಸೇಮ್ ನಂಬರ್ಸ್ ಇಂದನೇ ಆಗ್ಬೇಕು. 5 + 2 7 ಬರ್ತಿದ್ಯಾ? ಇದು 5 2s are 10 ಬರ್ತಿದೆ, 2 ಬರ್ತಿದೆ. ದೆನ್ ರೈಟ್ ಡೌನ್. ಇಲ್ಲಿ 5 ಇನ್ನೊಂದು 2. ಎಸ್ ಆರ್ ನೋ? ಈಗ ಮಿಡಿಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ದ ಮಿಡಿಲ್ ಟರ್ಮ್. ಈಗ ಮಿಡಿಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ? ಫಸ್ಟ್ x² ಹಾಗೆ ಬರ್ಕೊಳ್ಳಿ. x² ಪ್ಲಸ್ ಮಿಡಿಲ್ ಟರ್ಮ್ ಸ್ಪ್ಲಿಟ್ ಮಾಡಾರ ದಿಸ್ ಈಸ್ 5 × x ಪ್ಲಸ್, ಇಲ್ಲ 2ನೇ ಫಸ್ಟ್ ಬರ್ಕೊಳ್ಳಿ. ದಿಸ್ ಈಸ್ 2 × x ಪ್ಲಸ್ 5 × x ಪ್ಲಸ್ ಲಾಸ್ಟ್ ಟರ್ಮ್ ಹಾಗೆ ಆಸ್ ಇಟ್ ಈಸ್ 10. ಎಸ್ ಆರ್ ನೋ? ಏಬಲ್ ಟು ಅಂಡರ್ಸ್ಟ್ಯಾಂಡ್? ಈಗ ಇವೆರಡರಲ್ಲಿ ಏನು ಸೇಮ್ ಇದೆ? ಎಕ್ಸ್. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸ್ನ ಹೊರಗಡೆ ಹಾಕಿ. 2x ಇದೆ, 1x ಹೊರಗಡೆ ಹಾಕಿದ್ರೆ 1x ಉಳ್ಕೊಳುತ್ತಾ? ಈ ಆಲ್ರೆಡಿ ಎಕ್ಸ್ ಆಚೆ ಹಾಕ್ಬಿಡಿ, ನೀವು ಉಳ್ಕೊಳ್ಳೋದೇನು 2. ಎಸ್ ಆರ್ ನೋ? ಇವೆರಡರಲ್ಲಿ ಒಂದು ಕಾನ್ಸ್ಟೆಂಟ್ 5 10 ಇದೆ. ಈ 10 5 2s ಅಂತ ಬರ್ಕೊಬೋದು. ಎಸ್ ಆರ್ ನೋ? ಈಗ 5ನ ಹೊರಗೆ ಬಿಸಾಕಿ. 5ನ ಆಚೆ ಹಾಕಿದ್ರೆ ಉಳ್ಕೊಳ್ಳೋದೇನು? ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ. ಪ್ಲಸ್ ಇಲ್ಲೇನಿದೆ? 5 ಆಚೆ ಬಂತು, ಉಳ್ಕೊಳ್ಳೋದು 2 x + 2. ಎಸ್ ಆರ್ ನೋ? ಈಗ ಇವೆರಡರಲ್ಲಿ ಏನು ಸೇಮು? x + 2 ಸೇಮ್ ಇದೆ. ಇದು ಆಚೆ ತೆಗೆದ್ರೆ ಉಳ್ಕೊಳ್ಳೋದು x ಒಂದು, ಇನ್ನೊಂದು +5. ಓಕೆ, ಸೊ ಈಗ ಇದನ್ನ p(x) ಶುಡ್ ಬಿ ಈಕ್ವಲ್ ಟು 0. ಯಾಕೆ? ನಾನು ರೂಟ್ಸ್ ಕಂಡುಹಿಡಿಬೇಕಂದ್ರೆ ದಿಟ್ ಶುಡ್ ಬಿ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ಲ? ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ when 2 terms is equal to 0 and when the product of 2 terms is equal to 0, then the either of the term must be equal to 0. ಒಂದೊಂದು ಟರ್ಮ್ ಇದು 0 ಆಗಬೇಕು, ಇದು 0 ಆಗಬೇಕು. x + 5 is equal to 0. ಈ 2 ಆ ಕಡೆ ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. ಓಕೆ, ಈ 5 ಆ ಕಡೆ ಹೋದ್ರೆ ಏನಾಗುತ್ತೆ? -5 ಆಗುತ್ತೆ. ಇದೇ ನಿಮ್ಮ x1 ಪಾಯಿಂಟು, ಇದೇ ನಿಮ್ಮ x2 ಪಾಯಿಂಟು, ಸೆಕೆಂಡ್ ಪಾಯಿಂಟು, ಫಸ್ಟ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಇದೇ ನಿಮ್ಮ ಆಲ್ಫಾ. ಓಕೆ, ಇದೇ ನಿಮ್ಮ ಬೀಟಾ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಓಕೆ, ಈಗ ರಿಲೇಶನ್ಶಿಪ್ಪು ಕೇಳಿದ್ದಾರೆ. ಇಷ್ಟಾದ್ಮೇಲೆ ಏನು ಹೇಳುತ್ತೆ ರಿಲೇಶನ್ಶಿಪ್ಪು? ಫಸ್ಟು ಸಮ್ ಆಫ್ ರೂಟ್ಸ್. ಓಕೆ, ಸಮ್ ಆಫ್ ರೂಟ್ಸ್. ಈ ಸಮ್ ಆಫ್ ರೂಟ್ಸ್ ಅಲ್ಲಿ ನೀವು ಮಾಡಬೇಕು ಅಂತ ಅಂದಾಗ ಸಮ್ ಆಫ್ ರೂಟ್ಸ್ ನಿಮ್ಗೆ ಗೊತ್ತಿದೆ ಏನಂತ? ವಿಚ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಡಿರೈವೇಶನ್ ಇಂದ ಕಂಡುಹಿಡಿದಿದೆ ಇದನ್ನ, ಅಲ್ವಾ? ಕರೆಕ್ಟಾ? ಸೊ ಇದನ್ನ ಹಿಂಗೂ ಬರೀಬೋದು ನೀವು, ಇನ್ನೊಂದು ರೀತಿನೂ ಬರ್ಕೊಬೋದು. x1 + x2 is equal to -b/a. ಅರ್ಥ ಆಗ್ತಿದೆಯಲ್ಲ? ಬಟ್ ಇಲ್ಲಿ ನೀವು b ಮತ್ತೆ a ಬೇಕಲ್ಲ, ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಳ್ಳಿ. ax² + bx + c. ಇದಕ್ಕೂ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ? 1x² + 7x + 10 ಅಲ್ಲ? a ಜಾಗದಲ್ಲಿ ಏನಿದೆ? 1 ಇದೆ. b ಜಾಗದಲ್ಲಿ 7 ಇದೆ. ಸಿ ಜಾಗದಲ್ಲಿ 10 ಇದೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಈಗ ನಾನು ಇದನ್ನ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಬರೀಬೋದು. ಇಲ್ಲ, x1 + x2 ಇಸ್ ಈಕ್ವಲ್ ಟು -b/a ಅಂತಾನು ಬರೀಬೋದು. ನೋ ಇಶ್ಯೂಸ್, ಎನಿಥಿಂಗ್ ಕ್ಯಾನ್ ರೈಟ್. x1 ಪಾಯಿಂಟ್ ಏನು ಸಿಕ್ಕಿದೆ? -2 ಸಿಕ್ಕಿದೆ, ಬರ್ಕೊಳ್ಳಿ -2 ಪ್ಲಸ್ x2 ಏನು ಸಿಕ್ಕಿದೆ? ಸೆಕೆಂಡ್ ಪಾಯಿಂಟು -5 ಸಿಕ್ಕಿದೆ, ಬರ್ಕೊಳ್ಳಿ. ಮೈನಸ್ ಇದೆ. ಬಿ ಏನು ಸಿಕ್ಕಿದೆ? ಬಿ 7 ಇದೆ. ಓಕೆ, ಎ ಏನಿದೆ? 1 ಇದೆ, ಡಿವೈಡೆಡ್ ಬೈ 1. ಓಕೆ, -2
ಮೈನಸ್ ಇಂಟು ಪ್ಲಸ್ -5 ಇಸ್ ಈಕ್ವಲ್ ಟು -7. ಓಕೆ, -2 -5 ಬಂದ್ಬಿಟ್ಟು -7 ಇಸ್ ಈಕ್ವಲ್ ಟು -7. ಆಮೇಲೆ ಕೇಳಿಬಿಡಿ ಸರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸರ್, +7 ಬರೀಬೋದಲ್ಲ? ಅಲ್ಲ, ಯಾವಾಗಲೂ ಬರೆಯೋಕ್ಕಾಗಲ್ಲ. ಈಗ ನೋಡಿ +2 ಹೇಗೆ ಬರೀತೀರಾ? ಇದೆಲ್ಲ ಬೇಸಿಕ್ ಮಕ್ಕಳ, ಬಟ್ ಅಂದ್ರೂ ಕೆಲವರು ಗೊತ್ತಿರಲ್ಲ, ಹೇಳ್ಕೊಡ್ತೀನಿ. +2 ಏನಾಗುತ್ತೆ? +4 ಬರೀತೀರಾ. ಎಸ್ ಆರ್ ನೋ? ಇಲ್ಲಿ -2 ಇದ್ದಾಗ ಹೇಳ್ತಾ ಇರೋದೇ -2 ಅಂತ, ಬರೆಯೋದೇನು +4 ಅಂತ ಬರೆದ್ಬಿಡ್ತೀರಾ. ಹಂಗೆ ಮಾಡೋಂಗಿಲ್ಲ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. -2 ಅಂತ ಹೇಳ್ತಾ ಇದ್ದೀರಾ, ಸೇಮ್ ಸೈನ್ ಬರಿಬೇಕು, ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದ್ದಿಲ್ಲ? ಇಲ್ಲಿ ಪ್ಲಸ್ ಸೇಮ್ ಸೈನ್ ಇದೆ, +4 ಹೆಂಗ್ ಬಂತು, ಹಾಗೆ -2 ಇದ್ದಾಗ -4 ಬರಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ನೀವು ಹೇಳ್ಬೇಕಾದ್ರೆ ಮೈನಸ್ ಇಂಟು ಮೈನಸ್ ಮಾಡ್ತೀರಾ. ಮೈನಸ್ ಇಂಟು ಮೈನಸ್, ಇಲ್ಲಿ ಇಂಟೂನೇ ಇಲ್ವೇ? ಇಂಟು ಅಂತ ಏನು? -2 ಇಂಟು ಬ್ರಾಕೆಟ್ ಹಾಕಿ -2, ಇದು ಮಲ್ಟಿಪ್ಲಿಕೇಶನ್. ಆಗ ಬರುವಂಥದ್ದು ಬೇರೆ ವ್ಯಾಲ್ಯೂ, ಪ್ಲಸ್ ಆಗುತ್ತೆ. ಇಲ್ಲಿ -2 ಇರೋದು, ಆವಾಗ ನೀವು ತಗೊಂಡೋಗ್ಬಿಟ್ಟು ಪ್ಲಸ್ ಮಾಡಕ್ ಹೋಗ್ಬಿಡಿ. ಆಯ್ತಾ? ಮ್ಯಾಕ್ಸಿಮಮ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಪ್ರಾಡಕ್ಟ್ ಆಫ್ ದ ರೂಟ್ಸ್. ಪ್ರಾಡಕ್ಟ್ ಆಫ್ ರೂಟ್ಸ್ ವಿಚ್ ಈಸ್ ಈಕ್ವಲ್ ಟು x1 ಇಂಟು x2 ಇಸ್ ಈಕ್ವಲ್ ಟು c ಡಿವೈಡೆಡ್ ಬೈ x1 x2 ಬದಲು ಹಿಂಗೂ ಬರೀಬೋದು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c ಬೈ a. ಓಕೆ, ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಅದೇ ಬರೋದು. ಆಯ್ತಾ? ಈಗ x1 x2 ಏನ್ ಸಿಕ್ಕಿದೆ? -2 ಇಂಟು x1 -5 ಇಸ್ ಈಕ್ವಲ್ ಟು c ಏನಿದೆ? 10 ಇದೆ. 10 ಡಿವೈಡೆಡ್ ಬೈ a ಏನಿದೆ? 1 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 2 10 ಇಸ್ ಈಕ್ವಲ್ ಟು 10. ಎಸ್, ರಿಲೇಷನ್ ವೆರಿಫೈ ಆಯ್ತಾ? ಇಲ್ಲೂ ಸೇಮ್ ಬಂದಿದೆ, -7 ಅಲ್ಲೂ 10 ಬಂದಿದೆ. ಓಕೆ, ಇದು ಇಷ್ಟು ಕಾನ್ಸೆಪ್ಟ್, ಇಷ್ಟು ಉದ್ದ ಮಾಡಬೇಕು. ಓಕೆ, ದಿಸ್ ಈಸ್ ಫಾರ್ 3 ಮಾರ್ಕ್ಸ್, ಇಂಪಾರ್ಟೆಂಟು. ಅರ್ಥ ಆಗ್ತಲ್ಲ? ಓಕೆ, ಬಟ್ ಸರ್ ಇಷ್ಟುದ್ದ ಎಲ್ಲ ಮಾಡೋದ್ ಬದಲು ನಾನು ಸಿಂಪಲ್ ಆಗಿ ಮಾಡ್ಬಿಡ್ತಿದ್ದೆ, ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಷ್ಟೇ. ಈಗನಾ ಏನಿಲ್ಲ ಮಕ್ಕಳ, ನೀವು ಇಲ್ಲಿ ಕಂಡುಹಿಡಿದ ತಕ್ಷಣ ನಿಮ್ಗೆ ಆನ್ಸರ್ ಸಿಕ್ಬಿಟ್ಟಂಗೆ ಲೆಕ್ಕ. ಆಲ್ಫಾ ಬೀಟಾ ಸರ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ಈಗ ನೋಡಿ ಇದೊಂದು ಎಕ್ಸಾ, ಈ ವ್ಯಾಲ್ಯೂ -5 ಸಿಕ್ಕಿದ್ಯಾ, ಇದು 2 ಸಿಕ್ಕಿದ್ಯಾ, +2, ಈ ಸೈನ್ ಅನ್ನ ಚೇಂಜ್ ಮಾಡಕ್ ಬಿಡಿ, ಮುಗ್ದೋಯ್ತು. ಈಗ ಆನ್ಸರ್ ಬರಬೇಕು ಅಂತಂದ್ರೆ ನಾನು ಇದನ್ನ ಅಳಿಸ್ತೀನಿ. ಫಸ್ಟ್ ಅಳಿಸ್ಬಿಟ್ಟು ಹೇಳ್ಕೊಡ್ತೀನಿ. ಓಕೆ, ಸೊ ಈಗ ನೋಡಿ ಮೇಲ್ಗಡೆ 10, ಕೆಳಗಡೆ 7, 5 2 ತಾನೆ, 5 2 10, 5 + 2 7 ಬಂತು. ಸೈನ್ ಚೇಂಜ್ ಮಾಡ್ಬಿಡಿ, ಆಗೋಯ್ತು. ಇಲ್ಲಿ ಪ್ಲಸ್ ಇದೆಯಾ, ಮೈನಸ್ ಹಾಕೊಳ್ಳಿ. ಇಲ್ಲಿದೆ, ಹಿಂಗೆ ಬರೀತೀನಿ 2 5. ಇಲ್ಲಿ ಪ್ಲಸ್ ಇದೆಯಾ, ಮೈನಸ್ ಹಾಕೊಳ್ಳಿ. ಬಂದಿದೆಯಾ ಆನ್ಸರ್ -2. ಇಲ್ಲಿ 5 ಇದೆಯಾ, ಮೈನಸ್ ಹಾಕೊಳ್ಳಿ. ಪ್ಲಸ್ ಇದ್ರೆ ಮೈನಸ್, ಇಲ್ಲಿ ಮೈನಸ್ ಇದ್ರೆ ಅದು ಪ್ಲಸ್, ಆಗೋಯ್ತು. ಅಷ್ಟೇ ಆನ್ಸರ್, ರೂಟ್ ಸಿಕ್ಬಿಡ್ತು. ಇದನ್ನ ಗ್ರಾಫಲ್ಲಿ ಹಾಕಬೇಕು ಅಂತಂದ್ರೆ ನಾನು ಗ್ರಾಫಲ್ಲಿ ಸಮಥಿಂಗ್ ಇಟ್ ವಿಲ್ ಕಮ್ ಲೈಕ್ ದಿಸ್ ಮಕ್ಕಳ, ಈ ರೀತಿ ಬರುತ್ತೆ ಗ್ರಾಫ್. ಓಕೆನಾ? ಸೊ ಇಲ್ಲಿ -2 ಬಂದಿರೋದು, -2 ಇಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, x', y', ಇದು 0, ಒರಿಜಿನ್ 0, 0. ಅರ್ಥ ಆಗ್ತಿದೆಯಲ್ಲ? ಒಂದು ಪಾಯಿಂಟು -2 ಬಂದಿದೆ. ಎಲ್ಲಿದೆ -2? ಇಲ್ಲಿ -1 ಅಂತ ತಗೊಳ್ಳೋಣ, ಇಲ್ಲಿ -2 ಅಂತ ತಗೊಳ್ಳೋಣ. ಇನ್ನೊಂದು ಪಾಯಿಂಟು ಎಲ್ಲಿ ಸಿಕ್ಕಿದೆ? -5, ಇಲ್ಲೇ ಸಿಕ್ಕಿದೆ, -5. ನಿಮ್ಮ ಗ್ರಾಫು ಸಮಥಿಂಗ್ ಲೈಕ್ ದಿಸ್, ಹೀಗೆ ಕಾಣಿಸುತ್ತೆ. ಯುವರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಗ್ರಾಫ್. ಓಕೆನಾ? ದಿಸ್ ಈಸ್ ಯುವರ್ p ಆಫ್ x, ಈ ರೀತಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು x1 ಇಸ್ ಈಕ್ವಲ್ ಟು ಇದು ನಿಮ್ಮ x2. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಈಸಿ, ಏಬಲ್ ಟು ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಇದೇ ರೀತಿ ಐ ವಿಲ್ ಗಿವ್ ಯು ಸಮ್ ಪ್ರಾಬ್ಲಮ್ಸ್. ಇದನ್ನ ನೀವೇ ಸಾಲ್ವ್ ಮಾಡಿ. ಇಟ್ ಈಸ್ ವೆರಿ ಈಸಿ ಟು ಡೂ ಅಲ್ಲ? ಫ್ಯಾಕ್ಟರೈಸೇಷನ್ ಎಲ್ಲ ಮಾಡಿರ್ತೀರ. ಸ್ವಲ್ಪ ಸಮ್ಸ್ ಕೊಡ್ತೀನಿ. ಇಫ್ ಯು ಆರ್ ಕಮಿಂಗ್ ಟು ಅವರ್ ಅಕಾಡೆಮಿ, ಯು ವಿಲ್ ಬಿ ಗೆಟಿಂಗ್ ದಿಸ್ DPP ಸಿಗುತ್ತೆ. ಜಾಯ್ನ್ ಆಗಿ, ಎನ್ರೋಲ್ ಆಗಿ, ಬ್ಯಾಚ್ ಆಗೋಗ್ತಾ ಇದೆ. ನೋಡಿ ಟೈಮ್ ಅಂದಾಜು ಎಷ್ಟಿರ್ಬೋದು ಅಂದ್ಕೊಂಡಿದ್ದೀರಾ? ಯು ಕ್ಯಾನ್ ಸಿ ಹಿಯರ್ 3:49, May 10th. ಯಾವಾಗ? ಬೆಳಗ್ಗೆ, ಮಧ್ಯರಾತ್ರಿ. ಇದು 3:49. ಸೊ ಈ ಟೈಮಲ್ಲೂ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಯು ಕ್ಯಾನ್ ಲುಕ್ ಇನ್ ಟು ಅವರ್ ಡೆಡಿಕೇಶನ್. ಯಾರಿಗೆ ಮಾಡ್ತಾ ಇದ್ದೀವಿ? ನಿಮಗೋಸ್ಕರ. ಯಾವತ್ತಾಗಲಿ ಮಕ್ಕಳ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಸಾಯೋಂಥ ಪರಿಸ್ಥಿತಿ ಬಂದರೂ ನಿಮ್ಮ ಪ್ಯಾಷನ್ನು ಸಾಯಬಾರ್ದು. ಅರ್ಥ ಆಗ್ತಿದೆಯಲ್ಲ? ನಾನು ಬಿಟ್ಟರು ನನ್ನ ಪ್ರೊಫೆಷನ್ ಬಿಡ್ತಾ ಇಲ್ಲ. ಐ ಲವ್ ದಿಸ್ ಪ್ರೊಫೆಷನ್, ಐ ಎಂಜಾಯ್ ಟು ಟೀಚ್. ಓಕೆ,
ಸಮ್ ಆರ್ ದಿ ಅದರ್ ವೇ ಯಾವುದೋ ಕೆಲವು ಮಕ್ಕಳಿಗೆ ಕಾನ್ಸೆಪ್ಷನ್ ನಾಲೆಡ್ಜ್ ಸಿಗ್ತಾ ಇರಲ್ಲ ಅಂತ ಮಕ್ಕಳಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತೀನಿ. ಓಕೆ, ಸೊ ಐ ಗಿವ್ ಯು ಸಮ್ ಏನು ಕ್ವಶನ್ಸ್, ಆ ಕ್ವಶನ್ಸ್ನ ಸಾಲ್ವ್ ಮಾಡಿ ಮಾಸ್ಟರ್ ಆಗ್ತೀವಿ ಸ್ವಲ್ಪ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಬರ್ಕೊಳ್ಳಿ, ನಾನು ಇವಾಗ ಈ ಸಮ್ ಆಗಿದ ತಕ್ಷಣ ಈ ಕ್ವಶನ್ ಸಾಲ್ವ್ ಮಾಡಿ. ಫಸ್ಟ್ ಒನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3. ಟೇಬಲ್ಸು ಬರಬೇಕು ಮಕ್ಕಳ, ಟೇಬಲ್ಸ್ ಬರಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಈ ಟೈಪಲ್ಲಿ 3 ಸಮ್ಸ್ನ ಸಾಲ್ವ್ ಮಾಡಿ. ಓಕೆ, ಡನ್. ಈಗ ಇದೇ ಥರ ಇನ್ನೊಂದು ಸಮ್ ಹೇಳ್ಕೊಡ್ತೀನಿ. ಎಲ್ಲ ಪ್ಲಸ್ ಇರೋದನ್ನ ಮಾಡಿದೆ, ಈಗ ಒಂದೊಂದು ಮೈನಸ್ ಇರೋದನ್ನ ಸಮ್ ಮಾಡ್ತೀನಿ. 3 ಟೈಪಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಈ ಸೆಕೆಂಡ್ ಪ್ರಾಬ್ಲಮ್ಮು ಎಕ್ಸ್ ಸ್ಕ್ವೇರ್ ಫ್ಯಾಕ್ಟರೈಸೇಷನ್ ಇವಾಗ ಮಾಡಲ್ಲ, ಈಗಲೇ ಹೇಳ್ತೇನೆ, ಡೈರೆಕ್ಟಾಗಿ ಮಾಡ್ತೀನಿ. ಫಸ್ಟ್ ಸಮ್ ಮಾತ್ರ ಸ್ಲೋ ಆಗಿ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಸಮ್ ಎಲ್ಲ ಸ್ವಲ್ಪ ಸ್ಪೀಡ್ ಇರಬೇಕು ನೀವು, ಆಯಿತಾ? ಆಗಲೇ ತಲೆ ಓಡೋದು. ಎಕ್ಸ್ ಸ್ಕ್ವೇರ್ ಮೈನಸ್ಸು ಮೈನಸ್ 3x, ಓಕೆನಾ, ಮೈನಸ್ 10. ಇದು ಕ್ವಶನ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10. ಈಗ ನೋಡಿ, ಪ್ರೊಸೀಜರ್ ಏನು ಚೇಂಜ್ ಆಗಲ್ಲ ಮಕ್ಕಳ, ಸೇಮ್ ಟು ಸೇಮ್. ಇಲ್ಲಿ ಏನೋ ಮೇಲ್ಗಡೆ ಮೈನಸ್ 10 ಇದೆ, ಇಲ್ಲಿ ಮೈನಸ್ 10 ಬರೀಬೇಕು. ಇಲ್ಲೇನಿದೆ ಮೈನಸ್ 3 ಇದೆ, ಮೈನಸ್ 3 ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಂದಾಗ ಈ ಥರ ಫಾರ್ಮೇಟಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬಂದಾಗ ಯಾವಾಗಲೂ ಟಾಪಲ್ಲಿ ಏನಿರುತ್ತೆ ಅಂದರೆ ಸಿ ಬರುತ್ತೆ, ಮಿಡಿಲ್ ಟರ್ಮ್ ಏನು ಬರುತ್ತೆ ಬಿ ಬರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಎಸ್ ಆರ್ ನೋ? ಸೊ ಇಲ್ಲಿ ನಿಮ್ಗೇನು ಬರಬೇಕು, ಸಿ ವ್ಯಾಲ್ಯೂ ಏನಿದೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರೋ 2 ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು. ಇದನ್ನು x1 x2 ಅಂತ ತಗೋತೀವಿ. ಈ ಸಿ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ x1 ಇಂಟು x2. x1 ಇಂಟು x2 ನೀವು ಗೊತ್ತಿರ್ಬೋದು, ಇದನ್ನೇ ಪ್ರಾಡಕ್ಟ್ ಆಫ್ ರೂಟ್ಸ್, x1 ಇಂಟು x2. ಅರ್ಥ ಆಗ್ತಿದೆಯಾ? ಕೆಳಗಡೆ ಏನು ಬರಬೇಕು ಬಿಗೆ, ಈ ಬಿ ಅಲ್ಲಿ ಏನು ಅಂತಂದರೆ x1 ಪ್ಲಸ್ x2, x1 ಪ್ಲಸ್ x2. ಅರ್ಥ ಆಗ್ತಿದಿಲ್ಲ? ಇದು ಪ್ರಾಡಕ್ಟು ವಿಚ್ ಇಸ್ ಆಲ್ಫಾ ಇಂಟು ಬೀಟಾ, ಸಿ ಬೈ ಎ ಬರೀತೀರಾ, ಇದು ಸಮ್ಮು ಬಿ ಬೈ ಎ ಬರೀತೀರಾ, x1 ಪ್ಲಸ್ x2. ಓಕೆ, ಇಷ್ಟೇ ಲಾಜಿಕ್ಕು. ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಇಂಥ ಸಮ್ ಬೇಕಾದ್ರೂ ಮಾಡಬಹುದು. ಮೈನಸ್ 10 ಮೈನಸ್ 3 ಇದೆಯಾ? ಸೊ 10 ಯಾವಾಗ ಬರುತ್ತೆ? 5 2s are 10, ಕರೆಕ್ಟ್ ಅಲ್ಲ? 5 2s are 10 ಬರುತ್ತೆ. ಮೈನಸ್ 3 ಬರಬೇಕು. ಅರ್ಥ ಆಗ್ತಿದೆಯಲ್ಲ? ದೊಡ್ಡ ನಂಬರ್ ಯಾವುದು? -5. ಅದಕ್ಕೆ -5 ಹಾಕಿ. -5 ಪ್ಲಸ್ 2, ದೊಡ್ಡ ನಂಬರ್ -5 ಬರುತ್ತೆ, ದೆನ್ ಇಟ್ ಇಸ್ -3. ಅರ್ಥ ಆಗ್ತಿದೆಯಲ್ಲ? -5 ಪ್ಲಸ್ 2 ಏನು? -3 ಅಲ್ಲ? ಎಸ್ ಆರ್ ನೋ? ಗ್ರೇಟರ್ ನಂಬರ್ ವ್ಯಾಲ್ಯೂ ಸೈನ್ ಹಾಕಬೇಕು. 5 - 2 is 3. ಓಕೆ, ಸೊ ಇಲ್ಲಿ -5 ಬರೀರಿ, ಇಲ್ಲಿ -2 ಬರೀರಿ. ಈಗ ಫ್ಯಾಕ್ಟರೈಸೇಷನ್ ನಾನು ಮಾಡಲ್ಲ, ಡೈರೆಕ್ಟಾಗಿ ಮಾಡ್ತೀನಿ. ಸೊ x1 ಏನು ಸಿಗುತ್ತೆ? ಈ ಸೈನ್ನ ಚೇಂಜ್ ಮಾಡಿ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. 5 ಬಂತಾ? x2 ಏನು ಸಿಗುತ್ತೆ? ಮೈನಸ್ ಇರೋದು ಪ್ಲಸ್ ಮಾಡ್ಕೊಳ್ಳಿ, +2 ಬಂತಾ? ಆಗೋಯ್ತು, ಖತಮ್. ಈಗ ವಿಲ್ ಸಾಲ್ವ್. x1 ಪ್ಲಸ್ x2 ಈಸ್ ಈಕ್ವಲ್ ಟು -b/a. ಓಕೆ, 5 ಮತ್ತು 2 ಬಂದಿದೆ. 5 + 2 ಈಸ್ ಈಕ್ವಲ್ ಟು -b. b ಏನು? ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಓಕೆ, a1 ಇದು ನೋಡಿ, b -3 ಇರೋದು, b -3 ಇದೆ, c ಏನಿದೆ? -10 ಇದೆ. ಓಕೆ, -3 ಡಿವೈಡೆಡ್ ಬೈ 1. 5 + 2 ಎಷ್ಟು ಮಕ್ಕಳ? ಓಕೆ, 5 + 2 ಬಂದ್ಬಿಟ್ಟು 7. ಸಾರಿ, ಇಲ್ಲಿ +2 ಇರೋದು, ಇದು ಮೈನಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸಾರಿ. ಸೊ ಇಲ್ಲೇನಿದೆ? +2 ಇದೆ, -5 + 2 ಅಲ್ವಾ? -5 + 2 ಮೈನಸ್ ಹಾಕ್ಬಿಡಿ. ಸೊ ಈ +2 ಏನಾಗುತ್ತೆ? ಇಲ್ಲಿ ಇಲ್ಲಿ +2 ಆಗುತ್ತೆ, ಇಲ್ಲಿ -5, ಇದು +5 ಆಯಿತು, ಇಲ್ಲಿ +5 ಆಯಿತು, ಇಲ್ಲಿ ಏನಾಗುತ್ತೆ? ಸೆಕೆಂಡ್ ರೂಟು, ಇಟ್ ಈಸ್ -2. ಓಕೆ, ಎಸ್ ಆರ್ ನೋ? ಈಗ 5 - 2 ಏನು ಬರುತ್ತೆ? 3 ಬರುತ್ತೆ. ಇಲ್ಲೇನಾಯ್ತು? -× -+3. 3 = 3. ಸಿಕ್ತಲ್ಲ? ಆನ್ಸರ್ ಸಿಕ್ತು. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಅರ್ಥ ಆಗ್ತಾ? ಸಮ್ ಆಫ್ ದ ರೂಟ್ಸ್ ಅರ್ಥ ಆಯ್ತಾ? ಸಮ್ ಆಫ್ ರೂಟ್, SOR. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ರೂಟ್ಸ್. ಪ್ರಾಡಕ್ಟ್ ಆಫ್ ರೂಟ್ಸ್ ಏನು?
x1 ಇಂಟು x2 ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಇದೇ ಆಲ್ಫಾ ಇಂಟು ಬೀಟಾ ಮಕ್ಕಳ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಆಯ್ತಾ, ನನಗೆ ಇದು ಈಸಿ, ಅದಕ್ಕೆ ಇದು ಬರೀತಾ ಇದ್ದೀನಿ. x1 x2 ಏನು ಸಿಕ್ಕಿದೆ, -5 ಸಿಕ್ಕಿದೆ x1, ಇನ್ನೊಂದೇನು ಸಿಕ್ಕಿದೆ +2 ಸಿಕ್ಕಿದೆ. ಸಿ ಏನಿದೆ -10 ಇದೆ, ಬರ್ಕೊಳ್ಳಿ, -10 ಡಿವೈಡೆಡ್ ಬೈ 1. ಮೈನಸ್ ಇಂಟು ಪ್ಲಸ್ ಮೈನಸ್, 5 2 10, 10 is equal to -10. Yes or no? Done? Able to understand? Next sum go. ಇದೇ ರೀತಿ ಇನ್ನೊಂದು ಸ್ವಲ್ಪ ಸಮ್ಸ್ ಕೊಡ್ತೀನಿ, ಯು ಸಾಲ್ವ್ ಇಟ್ ಈ ಸೇಮ್ ಟೈಪ್ ಅಲ್ಲಿ. x² - 9x + 20. ಈ ಸಮ್ಸ್ ಎಲ್ಲ ನೀವೇ ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಇನ್ನೊಂದು ಟೈಪ್ಗೆ ಹೋಗ್ತೀನಿ. ದಿಸ್ ವಿಲ್ ಬಿ ಯುವರ್ ಲಾಸ್ಟ್ ಟೈಪು. ಇದರಲ್ಲಿ 2x² - 3x, ನೆಕ್ಸ್ಟ್ -5. ಓಕೆನಾ, ಈ ಕ್ವೆಶನ್ ತಗೊಳ್ಳಿ. ಇವನ್ ದಿಸ್ ಈಸ್ ಆಲ್ಸೋ ವೆರಿ ಈಸಿ ಟು ಡು, ಆರಾಮಾಗಿ ಮಾಡ್ಬೋದು. ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ಸ್ ಈ ರೀತಿ ಬಂದಾಗ ನೋಡಿ ಮಕ್ಕಳ, ಈ 5ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕೆಳಗಡೆ ಸೇಮ್ -3 ಇದೆ, -3 ಬರೀರಿ. 5 2 10, -5 × 2 is 10, -10. ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿಲ್ಲ? ಇದಕ್ಕೆ ರೂಟ್ಸ್ ಕಂಡುಹಿಡೀರಿ. ಹೆಂಗೆ ಕಂಡುಹಿಡಿತೀರಾ? 5 2 10, ಕರೆಕ್ಟ್ ಅಲ್ಲ? 5 2 10. ಈಗ ಇಲ್ಲಿ -3 ಇದೆ, ಇದು ಮೈನಸ್ ಆಗಬೇಕು. ಸೊ -5 + 2 ಏನಾಗುತ್ತೆ, -3 ಆಗುತ್ತೆ. ಸಿಕ್ಕಿದೆಯಾ -3? ನೆಕ್ಸ್ಟ್ -5 × 2 ಏನಾಗುತ್ತೆ, -10 ಆಗುತ್ತೆ. ಸಿಕ್ಕಿದೆಯಾ ಮೇಲ್ಗಡೆದು, ಸಿಕ್ಕಿದೆಯಾ ಕೆಳಗಡೆದು? ಹಾಕೊಳ್ಳಿ, -+2 -5 ಹಿಂಗೆ ಬರ್ಕೊಳ್ಳಿ. ಈಸಿ, ಏಬಲ್ ಟು ಅಂಡರ್ಸ್ಟ್ಯಾಂಡ್? ಈಗ ಅದೇ 2x², ಓಕೆ, ಇದನ್ನು ಸ್ಪ್ಲಿಟ್ ಮಾಡಬೇಕು, +2x, ಓಕೆ, ಎಸ್ ಆರ್ ನೋ? ನೆಕ್ಸ್ಟ್ -5x -5 is equal to 0. ಸ್ಪ್ಲಿಟ್ ಮಾಡಿದ್ದೀರಾ? ಈ ಮೈನಸ್ ಇಲ್ಲಿ ಬರಲಿ, -5x -5. ಇವೆರಡರಲ್ಲಿ ಏನು ಸೇಮು ನೋಡ್ಕೊಳ್ಳಿ. ಎರಡರಲ್ಲಿ 2x ಸೇಮು. 2x ಆಚೆ ತಗರೆ ಏನಾಗುತ್ತೆ, x 2 ಆಚೆ ಬಂದ್ಬಿಟ್ಟಿದೆ, ಉಳ್ಕೊಳ್ಳೋದು 1x, ಪ್ಲಸ್ 2x ಆಚೆ ಬಂದ್ಬಿಟ್ರೆ ಏನು ಇರಲ್ಲ, 1. ಇಲ್ಲಿ -5 ಆಚೆ ತೆಗ್ರಿ, -5 ಆಚೆ ತೆಗ್ರೆ ಮೈನಸ್ ಹೊರಗಡೆ ಬಂತಂದ್ರೆ ಒಳಗಡೆ ಇರೋದು ಏನಾಗಬೇಕು, ಪ್ಲಸ್ ಆಗಬೇಕು. x + 1 is equal to 0. ಇಲ್ಲೂ x + 1, ಇಲ್ಲೂ x + 1. ಎಸ್ ಆರ್ ನೋ? x + 1 ಆಚೆ ತೆಗೆದ್ರೆ ಏನಾಗುತ್ತೆ, x + 1 × 2x - 5 is equal to 0. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಆಫ್ 2 terms is equal to 0 ಅಂದರೆ ಒಂದೊಂದು ಟರ್ಮು ಈ 0ಗೆ ಈಕ್ವೇಟ್ ಮಾಡಬೇಕು. x + 1 is equal to 0 or 2x - 5 is equal to 0. x is equal to -1 ಆಗುತ್ತೆ, ಬರ್ಕೊಳ್ಳಿ. 2x is equal to 5 ಆಗುತ್ತೆ, 5 2 ಕೆಳಗೆ ಬರುತ್ತೆ. x is equal to 5 / 2. ನಿಮ್ಮ ಆಲ್ಫಾ ಬೀಟಾ ಸಿಕ್ತು. ಇದು ಆಲ್ಫಾ, ಇದು ಬೀಟಾ. ನಾನು ಬರೆಯುವಂಥದ್ದು x1, ಇದು x2. ಎಸ್ ಸರ್, ಏಬಲ್ ಟು ಅಂಡರ್ಸ್ಟ್ಯಾಂಡ್? ಓಕೆ, ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡಬೇಕು ಅಂತಂದರೆ ನನ್ನೊಂದು ಮೆಥಡಲ್ಲಿ x ಇದೆಯಾ, x1 ಏನು ಸಿಕ್ತು, 2 ಸಿಕ್ಕಿದೆಯಾ, ಬರ್ಕೊಳ್ಳಿ. x2 ಏನು ಸಿಕ್ಕಿದೆ, -5 ಸಿಕ್ಕಿದೆಯಾ, ಬರ್ಕೊಳ್ಳಿ. ಓಕೆನಾ? ಕೋಎಫಿಷಿಯಂಟ್ ಏನಿದೆ ಇಲ್ಲಿ, 2 ಇದೆ. ಈ ಕೋಎಫಿಷಿಯಂಟಿಂದ ಡಿವೈಡ್ ಮಾಡಿ, ಅಂದರೆ ಎ ಇಂದ ಡಿವೈಡ್ ಮಾಡಬೇಕು. /2 ಸಿಗ್ತಾ ಆನ್ಸರು? ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಹಾಕೊಳ್ಳಿ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಹಾಕೊಳ್ಳಿ. ಕೇಳ್ಕತ್ತಮ್ ನಾಟಕ. ಎಷ್ಟು ಸಿಕ್ತು? x1 is equal to -1 ಸಿಕ್ಕಿದೆ, x2 is equal to ಏನು ಸಿಕ್ಕಿದೆ, +5 / 2. ನೋಡಿ ಆನ್ಸರ್ ಸೇಮೇ ಇರುತ್ತೆ.
ಇದೆಯಾ? ಎಸ್ ಆರ್ ನೋ? ಎರಡು ಸೇಮ್. ಇದು ಈಸಿ. ಆಮೇಲೆ ಬೋರ್ಡಲ್ಲಿ ಮಾಡಕ್ಕೆ ಹೋಗ್ಬಿಟ್ಟಿದ್ದೀರಾ, ಬೋರ್ಡಲ್ಲೆಲ್ಲ ಇದು ಮಾಡೋಂಗಿಲ್ಲ. ಇದು ಕಾಂಪಿಟೇಟಿವ್ ಲೆವೆಲ್ಗೆ ಮಾತ್ರ ಈ ರೀತಿ ಸೀದಾ ಮಾಡೋಕ್ಕಾಗೋದು. ಓಕೆ, ನೆಕ್ಸ್ಟು ಸಮ್ ಆಫ್ ರೂಟ್ಸ್. ಸಮ್ ಆಫ್ ರೂಟ್ಸ್ ಏನು? x1 + x2 = -b/a. ಬರ್ಕೊಳ್ಳಿ, ಇದು ಎ, ಇದು ಬಿ, ಇದು ಸಿ. x1 x2 ಏನು ಸಿಕ್ಕಿದೆ? -1 + 5/2 = -b ಎಷ್ಟು? -3/2. ಓಕೆ, ಇದನ್ನ ಕ್ರಾಸಿಂಗ್ ಮೆಥಡ್ ಮಾಡಿ. 2 × 1 -2 ಪ್ಲಸ್ 1 × 5 5 ಆಗುತ್ತೆ, 2 1s 2 ಆಗುತ್ತೆ, +3/2. ಓಕೆ, ಇದೇನಾಗುತ್ತೆ? -2 + 5 ಅಂದರೆ +3/2 3/2. ರಿಲೇಶನ್ಶಿಪ್ ವೆರಿಫೈ ಆಗೋಯ್ತು. ನೆಕ್ಸ್ಟು ಪ್ರಾಡಕ್ಟ್ ಆಫ್ ರೂಟ್ಸ್. ಪ್ರಾಡಕ್ಟ್ ಆಫ್ ರೂಟ್ಸ್ x1 × x2 = c/a. x1 ಏನು? -1, x2 5/2, ಸಿ ಏನು ಸಿಕ್ಕಿದೆ? -5 ಇದೆ, ಎ ಏನಿದೆ? 2 ಇದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲೂ ಮೈನಸ್ ಇಂಟು ಪ್ಲಸ್ ಮೈನಸ್ -5/2 -5/2. ಹೆನ್ಸ್ ರಿಲೇಶನ್ಶಿಪ್ ಈಸ್ ಪ್ರೂವ್ಡ್ ಆಗೋಯ್ತು. ಓಕೆ, ಈ ಟೈಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ. ಓಕೆ, ಯಾವಾಗ ಜಾಸ್ತಿ ಸಮ್ಸ್ ಮಾಡ್ತೀರೋ ನಿಮಗೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಓಕೆ, ಅರ್ಥ ಆಗ್ತಿಲ್ಲ ಅಂದ್ರೆ ನಮ್ಮ ಟ್ಯೂಷನ್ಗೆ ಬನ್ನಿ. ಬರ್ಕೊಳ್ಳಿ. ಓಕೆ, 10 ಸಮ್ಸ್ ಕೊಟ್ಟಿದ್ದೀನಿ. ಇಷ್ಟು ಸಮ್ಸ್ನ ಸಾಲ್ವ್ ಮಾಡಿ. ದಿಸ್ ಈಸ್ ಟೈಪ್ 2, ಮೆಥಡ್ ನಂಬರ್ 2. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಮುಂದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮಕ್ಕಳ. ಓಕೆ, ನೆಕ್ಸ್ಟ್ ಎಲ್ಲ ಹೈಯರ್ ಲೆವೆಲ್ ಸಮ್ಸ್ ಮಾಡ್ತೀನಿ ಒಂದು ಸ್ವಲ್ಪ. ಆ ಹೈಯರ್ ಲೆವೆಲ್ ಸಮ್ಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.